ನಮಸ್ಕಾರ ಎಲ್ಲರಿಗೂ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಸೊ ನೋಡ್ತಿರ್ಬೋದು ನೀವು, ನಾವು ಹೋಗ್ತಾ ಇದೀವಿ ನೋಡಿ. ಗ್ಯಾಂಗ್ ಹೆಂಗಿದೆ, ಒಳ್ಳೆ ಟೆರರಿಸ್ಟ್ ತರ ಕಾಣ್ತಾ ಇದೀವಿ. ಬಟ್ ನಾವು ಟೆರರಿಸ್ಟ್ ಅಲ್ಲ. क्या बात है सर, क्या बात है सर, क्या बात, ये बात है. अरे सर क्या... ಸ್ವಲ್ಪ ರೀಲ್ಸ್ ಮಾಡ್ಬೇಕಿತ್ತು, ರೀಲ್ಸ್ ಶೂಟ್ ಇತ್ತು, ಅದಕ್ಕೆ ಹೋಗ್ತಾ ಇದೀವಿ ನೋಡಿ. ಇಲ್ಲಿ Focus on career, not girls, because GM is temporary, success is permanent. ರಾತ್ರಿ ಹೊತ್ತು ವರ್ಕೌಟ್ ಮಾಡ್ತಿದ್ದಾನೆ, ನೋಡೋಣ ಬನ್ನಿ. ಇವಾಗ ರೀಲ್ಸ್ ಶೂಟ್ ಮಾಡೋಣ ಅಂತ ಹೋಗ್ತಿದ್ವಿ. ಇಲ್ಲಿ ನೋಡಿ, ಇಲ್ಲೊಬ್ರು ಲವರ್ ಬಾಯ್ ಇದಾರೆ. आप कौन, कहाँ लगाया फोन, आपका क्या नाम है, हमसे क्या काम है. ಸೊ ತುಂಬಾನೇ ಲೇಟ್ ಆಗಿದೆ, ಬಟ್ ಹೋಗ್ಬೇಕಂತ ಇವಾಗ ನೈಟ್ ಶೂಟ್ ಮಾಡೋಣ ಅಂತ ನಮ್ ಬ್ರದರ್ ಇಲ್ಲಿ ಬ್ಲಾಕ್ ಸ್ಟಾರ್ ಅಂತ ಇದಾರೆ, ಬ್ಲಾಕ್ ಸ್ಟಾರ್ ನಂದೀಶ್ ಅಂತ ಇನ್ಸ್ಟಾಗ್ರಾಮ್ ಐಡಿ. ಹೋಗ್ತಾ ಇದೀವಿ ನೋಡಿ, ಎಲ್ಲ ಮುಂದೆ ಹೋಗ್ತಿದ್ದಾರೆ. ನೋಡ್ತಿರ್ಬೋದು, ಅಲ್ಲಿ ಪೊಲೀಸ್ ಕೂಡ ಇದ್ದಾರೆ. ಸೊ ಇವ್ರು ಹೆಂಗ್ ಹೇಳ್ತಿದ್ದಾರೆ ಅಂದ್ರೆ, ಪೊಲೀಸ್ ಅವರು ಬೈತಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗಾದ್ರೂ ವಿಡಿಯೋ ಮಾಡ್ಬೋದು, ಏನಾಗಲ್ಲ. ಸೊ ನಾವೇನು ದರೋಡೆ ಏನೋ ಮಾಡ್ತಿಲ್ಲ, ಬಟ್ ರೀಲ್ಸ್ ಶೂಟ್ಗೆ ಏನಾರು ಒಂದು ಮಾಡ್ಬೋದು. ಸೊ ಇದು ನನ್ನ ಹತ್ರ ಬೇರೆ ಇತ್ತು, ಇನ್ನೊಂದು ನೀವು ನೋಡಿರ್ಬೋದು ಬ್ಲಾಗಲ್ಲಿ. ಬಟ್ ಇದು ಬೇರೆ ತಗೊಂಡಿದ್ದೀನಿ, ಹೊಸದೆ. ಬನ್ನಿ ಹೋಗೋಣ. ಮತ್ತ ನಮ್ ಚಂದ್ರೇಶ್ ಅವರು ಹೊಸ ಮೈಕ್ ತಂದಾರ. ಅದ್ರಾಗ ಒಂದ್ ಹಾಡ್ ಹೇಳ್ತಂಗ ಕೇಳಿಸಿರಿ. ನಾನು ಹೇಳ್ತೀನಿ. ಸಾಸೋಂಕಿ ಮಾಲಾ ಪೇ ಸುನರು ಮೇ दीवाना प्रीतम का रंग में. ನಮ್ ದೇಶದ ಹೇಳಲಿ, ಯಾವ್ದೋ ದೇಶದ ನಮ್ಮ ಯಶವಂತ ಅವ್ರ ಬಿಹಾರ್ ಅಯ್ಯನ ಸಾಂಗ್ ಹೇಳ್ತಾರ ಕೇಳಿಸಿರಿ. ಬರಲ್ಲ ಅದನ್ನ, ಏನನ್ನೋದ ಗೊತ್ತು ಸಿಂಟ. ಅಯ್ಯೋ, ನಮ್ಮ ಹಾಲೇಶ್ವರ್ ಹೇಳ್ತಾರ. ಹಾಲೇಶ್ವರ್ ಹೇಳಪ್ಪ. ನಾವು ಅನ್ಬೇಕಲ್ಲ ಹಿಂಗ. ए अट्टा के छोड़ देंगे आये ना हमारा बिहारी हमारा बिहारी. ನಮ್ಮ ಅಣ್ಣವ್ರ ಇಲ್ಲಿ ಅದ್ಭುತ. ಇವ್ರ ಮ್ಯಾಗ ನಾವ್ ಮ್ಯಾಚ್ ಗೆದ್ದದ್ದು ಎಷ್ಟು ಖುಷಿ ಆಯ್ತಂದ್ರೆ, ವಿಶ್ವಾಸ ಪ್ರಭಾಸ ಮ್ಯಾಚ್ ಇವ್ರ ಮ್ಯಾಗ ಗೆದ್ದದ್ದೇ ಭಾರಿ ಖುಷಿ ಆಯ್ತು. ಇವ್ರ ಬಗ್ಗೆ ಇವ್ರ ಮೇಲೆ ಮ್ಯಾಚ್ ಗೆದ್ದು ಕರ್ಮಂತ್ ಅವ್ರ ಏನ್ ಹೇಳ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ಸೋತವ್ರ ಕೇಳಂ ಬರ್ರಿ. ನಮ್ಮ ಮ್ಯಾಚ್ ಸೋತ್ರಲ್ಲಿ ನಿಮ್ಗೇನ್ರಿ? ಹಂಗಲ್ಲ, ಏನ್ ವಿಡಿಯೋ ಮಾಡ್ತಿದ್ಯಾನ? ತಡಿ ಒಂದ್ 2 ನಿಮಿಷ. ಇವ್ರ ಬಹಳ ದೊಡ್ಡ ಶುದ್ಧ ಅವಮಾನ ಅದು. ಫೈನಲ್ ಅಲ್ಲಿ ಬಂದು ಸೋತಿದ್ವಿ ನಾವ್ ಇವ್ರ ಮ್ಯಾಗ. ಇವ್ರೇನ್ ಹೇಳ್ತಾರ ಕೇಳೋಣ. ಒಂದ್ 2 ನಿಮಿಷ ಮಾತಾಡ್ತೀನಿ ಕ್ಲಿಯರ್ ಆಗಿ. ಏನೋ ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಕ್ಕಿ ನಾನು ನಿನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಈಗಲೂ ನನ್ನ ಮನಸ್ಸಲ್ಲಿದೆ. ಇಲ್ಲ ಅಂತ ತಿಳ್ಕೊಬೇಡ, ಆದ್ರೆ ಮೋಸ ಮಾಡ್ದೆ ಅಂತ ಮಾತ್ರ ಹೇಳ್ಬೇಡ. ರಾತ್ರಿ ಎಲ್ಲ ಕಿತ್ ಗುಡ್ಡೆ ಹಾಕೋದೆ. ನಮ್ ಯಶು ತುಂಬಾ ಈ ಸತಿ ಸೆಕೆಂಡ್ ಪಿ ಸಿ ಐತಲ್ಲ, ಹೋದ್ರ 6ರ ಮ್ಯಾಗ ಹೋಗವ್. 6ರ ಮ್ಯಾಗ ಏನಾರ ಹೆಚ್ಚು ಹೋಗವ. ಯಶು ಸೆಕೆಂಡ್ ಪಿ ಸಿ ನಿನ್ಗೆ ಮಾತಾಡಪ್ಪ. ಗೈಸ್, ನಮ್ಮ ಮಾಮ 2 ಫೇಲ್ ಮಾಡ್ಕೊಂಡ್ರೆ ಏನ್ ನನಗೆ ಇನ್ಸ್ಪಿರೇಷನ್ ಆಗಿದ್ದಾನೆ. ಹೋದ್ರೆ ಯಾರು ಹೋಗಲೆ ಅಳಿಯ ಅಂತ ಅಂದಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಿಗೆ ಮಾತಾಡ. ಮಾಮ ಇದ್ರ ಮ್ಯಾಗ ಏನಿಲ್ಲ, ನೀವೇ ಹೇಳ್ಬೇಕಲ್ಲ. ಅವ್ರ ಅಣ್ಣನ್ ಕೇಳೋಣ, ಅವ್ರ ಅಣ್ಣ ಏನ್ ಹೇಳ್ತಾನಂತ. ನೀನು ಯಾವನೇ ನೀನು, ನೀ ಯಾವನ ಕೇಳಕ್ಕೆ, ನೀ ಯಾವನೇ ಕೇಳಕ್ಕೆ. ಅವ್ರ ಏನೋ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸದ್ಯಕ್ಕೆ. ಫೈನಲ್ ಇಯರ್ ಮುಗಿಸೋಣ ಅಂತ ಇದಾವಿ, ಮುಗಿಸಿ ಮೇಲೆ ಹೇಳ್ತೀವಿ. ಇವತ್ ನಾವು ಹೋಗ್ತಾ ಇರೋಕೆ ಇವನು ಬ್ಲಾಕ್ ಸ್ಟಾರ್ ನಂದೀಶ್ ಅಂತ ರೀಲ್ಸ್ ಮಾಡ್ತಾನೆ ಅವನು. ಹಂಗಾಗಿ 25 ಓಪನ್ ಐತಾ ನಂದೀಶ್? ಯಾಕ 25 ಓಪನ್ ಐತಂತ ಗೊತ್ತಿಲ್ಲ ನಂದೀಶ್ ಅವ್ರೆ. ಇದು ನಮ್ಮ ಟೀಮ್ ನ ಉಳಿತಾಯ ಖಾತೆ, ಭಾರಿ ಉಳಿತಾಯ ಖಾತೆ ಅಂತ. ಆಲ್ರೌಂಡರ್ ಅಂತ ಇಷ್ಟಪಡೋದು. ನಿನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಡ್ಲೆಕಾಯಿ ಮಾರ್ಕೊಂಡು ಪಿಕ್ ಪಾಕೆಟ್ ಮಾಡ್ತಿದ್ದ ಸುವರ್ಣನ್ ಮಗ ನೀನು.
ನೋಡಿ ಇಲ್ಲಿ BTS ಮಾಡ್ತಿದ್ದಾರೆ. ಸೊ ಫಸ್ಟ್ ಶೂಟ್ ಇಲ್ಲಿ ಹಾಸ್ಟ್ಲಿಂದಾನೇ ಮಾಡೋಣ ಅಂತ ಮಾಡ್ತಿದ್ದಾರೆ. ಸೊ ಬೇರೆ ಶೂಟ್ ಅಲ್ಲಿ ಇತ್ತು, ಬಟ್ ಪೊಲೀಸರು ಇದಾರಲ್ಲ ಅದಕ್ಕೆ ಹೆದರಿ ನಮ್ ಬಾಯ್ಸು ಇಲ್ಲೇ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ ಪೊಲೀಸಿಂದ ಹೆದರಿ ಆ ಕಡೆ ಹೋಗೋದೇ ಬೇಡ ಅಂತ ಹೇಳ್ತಿದ್ದಾರೆ. ಒಂದೆರಡು ಮಾತಾಡ್ಬೇಕಂತ ಏನಂತ ಮಾತೇ ಇಲ್ಲ. ಸೊ ಆ ಕಡೆ ಹೋಗ್ಬೇಕಿತ್ತು, ಬಟ್ ಅದೇನೋ ಗೊತ್ತಿಲ್ಲ. ಇಲ್ಲೇ ಮಾಡೋಣ ಅಂತ ಮಾಡ್ತಿದ್ದಾರೆ. ಬನ್ನಿ. ನೋಡಿ ಇಲ್ಲಿ ಶೂಟ್ಗೋಸ್ಕರ ಎಲ್ಲೆಲ್ಲೋ ಹತ್ತಿ ಸಾಹಸ ಮಾಡ್ತಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಎಲ್ರು ನೋಡ್ತಿದ್ದಾರೆ ನೋಡಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಇಲ್ಲೇ ಮಾಡ್ತಿದ್ವಿ, ಯಾಕಂದ್ರೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಯ್ತು, ಹೈಟ್ ಪ್ರಾಬ್ಲಮ್ ಆಯ್ತು. ಇಲ್ಲಿ ಸ್ವಲ್ಪ ಹೈಟ್ ಇದ್ದಿದ್ರೆ ಕರೆಕ್ಟ್ ಆಗಿ ಕಾಣಿಸ್ತಿತ್ತು. ಸೊ ಇಲ್ಲಿ ಶೂಟ್ ನಡೀತಾ ಇದೆ ನೋಡಿ. ನಮ್ ಕ್ಯಾಮ್ರಾಮ್ಯಾನ್ ಇವನೇ, ತೋರಿಸ್ತೀನಿ ನೋಡಿ ಕ್ಯಾಮ್ರಾಮ್ಯಾನ್. ಸೊ ಇದು ಯಾವ ತರ ರೀಲ್ಸ್ ಅಂತ ನನಗೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ. ಸಿಕ್ಕ ಮೇಲೆ ಹೇಳ್ತೀನಿ. ನೋಡ ಬನ್ನಿ. ತುಂಬಾನೇ ಟೀಮ್ ರೆಡಿ ಆಗಿದೆ ನೋಡಿ ವಿಡಿಯೋ ಮಾಡೋಕೆ. ಟೀಮ್ ರೆಡಿ ಆಗಿದೆ. ಒಂದು ರೀಲ್ಸ್ ಇಂದ ಪರಿಶ್ರಮ ತುಂಬಾನೇ ಇರುತ್ತೆ ಗಾಯ್ಸ್. ಸೊ ಅದ್ ಯಾವ್ದೋ ಒಂದು ರೀಲ್ಸ್ ಇದೆ, ಅದನ್ನೇ ರೀಪ್ಲೇಸ್ ಮಾಡೋಣ ಅಂತ, ಆ ತರದೇ ಮಾಡೋಣ ಅಂತ ಮಾಡ್ತಿದ್ದಾರೆ. ಅದು ಮಾಡಿದಾಗ ಹೆಂಗ್ ಮಾಡ್ತಾರೆ. ಸೊ ನಮ್ ಕ್ಯಾಮ್ರಾಮ್ಯಾನು ಇಲ್ಲಿ ಸುಸ್ತಾಗಿ ನೋಡಿ ಇಲ್ಲಿ ಇನ್ನು ಶೂಟಿಂಗ್ ಆಗಿಲ್ಲ, ಅಷ್ಟೊತ್ತಿಗೆ ಸುಸ್ತು ಅಂತ ಮಾಡ್ತಿದ್ದಾರೆ. ಇಲ್ಲಿ ನಮ್ ಬ್ರೋ ಇದಾರೆ ನೋಡಿ, ಇಲ್ಲೊಬ್ರು ಇದಾರೆ. ಬನ್ನಿ ಹೋಗೋಣ ಅಲ್ಲಿಗೆ, ಶೂಟ್ ಹೆಂಗ್ ನಡೀತಾ ಇದೆ ಅಂತ. ಯಾಕೋ ಇಲ್ಲೆಲ್ಲ ನೋಡಿ ಎಲ್ಲರೂ ಒಬ್ಬೊಬ್ರು ರೂಮಿಗೆ ಹೋಗ್ತಿದ್ದಾರೆ ಗೈಸ್. ನನಗೇನೋ ಗೊತ್ತಾಗ್ತಿಲ್ಲ. ಬರ್ರಿ ಬ್ರೋ ಹೋಗೋಣ. ಹಾ ಪೊಲೀಸರು ಇದಾರಲ್ಲ ಅದಕ್ಕೆ ಬರ್ತಿಲ್ಲ ಎಲ್ಲರೂ. ಬನ್ನಿ ಬ್ರೋಸ್, ಬನ್ನಿ ಬ್ರೋಸ್, ಬನ್ನಿ. ಇವಾಗ ಎಲ್ಲರಿಗೆ ಹೇಳಿದೀನಿ ಹೋಗೋಣ ಬನ್ನಿ, ಏನು ಆಗಲ್ಲ, ಪೊಲೀಸವ್ರು ಏನ್ ಮಾಡಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಧೈರ್ಯನ ತುಂಬಿದ್ದೀನಿ. ಸೊ ಹೋಗೋಣ ಬನ್ನಿ. ನಂಗೊಂದು ಚಾನ್ಸ್ ಕೊಡ್ತಾ ಪಿಕ್ಚರ್ ಅಲ್ಲಿ. ಸೊ ಇದು ನಮ್ ನಾಯಿ. ಸೊ ನಮ್ ನಾಯಿ ಅಂದ್ರೆ ಹಾಸ್ಟೆಲ್ ನಾಯಿ. ಸೊ ನಮ್ ಹಾಸ್ಟೆಲ್ ಇರುತ್ತೆ. ಸೊ ನೈಟ್ ಔಟ್ ನೋಡಿ ಒಂದ್ ವೆಹಿಕಲ್ ಇಲ್ಲ ಇದೆ, ಬಟ್ ಜಾಸ್ತಿ ಏನಿಲ್ಲ. ತುಂಬಾ ಟೈಮ್ ಆಗಿದೆ. ಆಲ್ಮೋಸ್ಟ್ ನಾನೇ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನ್ಸ್ತಿದೆ ನಿಮ್ಗೆ. ಇಲ್ಲಿ ನಮ್ ಫ್ರೆಂಡ್ಸ್ ಯಾರು ಮಾತಾಡಕ್ಕೆ ಇಷ್ಟ ಪಡ್ತಿಲ್ಲ, ಮತ್ತೆ ಭಯ ಪಡ್ತಿದ್ದಾರೆ. ಈ ರೀಲ್ಸ್ ಮಾಡುವ ಕಾರಣ ನಮ್ಮ ಬ್ಲಾಕ್ ಸ್ಟಾರ್ ನಂದೀಶ್ ಅವರು ಲವ್ ನಲ್ಲಿ ತುಂಬಾ ನೊಂದಿರೋ ಕಾರಣ, ಅದಕ್ಕೆ ನಾವು ಈ ರೀಲ್ಸ್ ಮತ್ತೆ ಇದೇ ಕೊನೆ ರೀಲ್ಸ್ ಆಗೋದಂತ ಅನ್ಕೊಂತೀವಿ ಅಂತ ಅವರೇ ಬ್ಲಾಕ್ ಸ್ಟಾರ್ ಹೇಳಿದ್ದಾರೆ. ಆದ್ರೆ ಬ್ಲಾಕ್ ಸ್ಟಾರ್ ಅವ್ರು ಏನ್ ಹೇಳ್ತಾರೆ ಕೇಳ್ಬೇಕು, ಬನ್ನಿ ಕೇಳೋಣ. ನಮ್ಮ ಬ್ಲಾಕ್ ಸ್ಟಾರ್ ಅಂದ್ರೆ ನಮ್ಮ ಆತ್ಮೀಯ ಬ್ಲಾಕ್ ಸ್ಟಾರ್ ನಂದೀಶ್ ಅಂತ ಅವರು. ಯಾಕೆ ನಂದೀಶ್ ಅವರು ಇದು ನಮ್ಮ ಕೊನೆಯ ರೀಲ್ಸ್ ಅಂತ ನಮ್ಗೆ ಹೇಳಿದ್ದೆ ನಮ್ಗೆ ಅರ್ಥ ಆಗ್ಲಿಲ್ಲ. ಏನು ಪ್ರೀತಿಯಲ್ಲಿ ಏನಾರ ತೊಂದ್ರೆ ಏನಾರ ಉಂಟಾಗಿದೆ ಅಂತ ನಮ್ಗೆ ಹೇಳ್ಬೇಕಾಗಿದೆ ಅಂತ ನಾವು ಕೇಳೋದಿಷ್ಟೇ. ಎಟ್ಲ ವಯಸ್ಸು ನಿಂಗೆ? 24 ಕಣ. ಅದಕ್ಕೆ ಯಾವ್ದಕ್ಕೆ? ಹುಡುಗಿಗೆ 19 ಕಣ. ಏನ್ ಅನಿಸ್ತಿಲ್ಲ, ಬಟ್ ನನ್ಗೆ ಯಾಕೋ ಇದೆ ಲಾಸ್ಟ್ ವಿಡಿಯೋ ಮಾಡ್ಬೇಕು ಅನಿಸ್ತೈತಾ, ಹಂಗಾಗಿ ಮಾಡೋಣ ಅಂತ ಲಾಸ್ಟ್ ವಿಡಿಯೋ ಮಾಡ್ತೀನಿ. ಬಟ್ ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಂತೀನಿ ಅಷ್ಟೇ. ಹೇಳಿದ್ರಲ್ಲ ಬ್ಲಾಕ್ ಸ್ಟಾರ್ ಅವರು, ಬ್ಲಾಕ್ ಸ್ಟಾರ್ ಗೆ ಅದ್ಭುತ ಕ್ಯಾಮ್ರಾಮನ್ ಯಾರಲ್ಲ ಅಂತ ಅನ್ಕೊಂತೀನಿ. ಅದಕ್ಕೆ ಅವರ ನೋವನ್ನು ನಮ್ಮಲ್ಲಿ ತೋಡ್ಕೊಂತಿದ್ರೆ. ನಮ್ಮ ಈ ವಿಡಿಯೋದಾಗ ನಿಜವಾದ ಕ್ಯಾಮ್ರಾಮನ್ ಅವರು ಇಲ್ಲಿದ್ದಾರೆ. ನಮ್ಮ ಈಗ ಬ್ಲಾಕ್ ಸ್ಟಾರ್ ಅವರ ಜೊತೆಗೆ ಕ್ಯಾಮ್ರಾಮನ್ ಆಗಿದ್ದು ವಿಶ್ವಾಸ್ ಅವರು. ಇವ್ರು ನೀವೇನ್ ಹೇಳ್ತೀರಿ? ಇವ್ರಿಗೆ ಚೆನ್ನಾಗ್ ಮಾಡ್ತಾರೆ ಇವರೆಲ್ಲ ರೀಲ್ಸ್? ಚೆನ್ನಾಗ್ ಮಾಡ್ತಾರೆ. ಬಹಳಷ್ಟು ವಿಡಿಯೋ ಮಾಡಿದೀನಿ. ಇದು ಈಗ ಹೋಗ್ಬೇಕು, ನೋಡ್ಬೇಕು. ಪ್ಲೇಸ್ ಎಲ್ಲ ಚೆನ್ನಾಗಿದ್ರೆ ಆಗುತ್ತೆ. ನೋಡೋಣ ಮುಂದೆ ಹೋಗಿ ಏನಾಗುತ್ತಂತ. ಮತ್ತೆ ನಮ್ಮ ಮಾವನು ಬಂದಿದ್ದಾರೆ. ನಮ್ಮ ಮಾವ ಇಲ್ಲೇ ಇದಾರೆ. ಅವನಿಗೂ ಪಾಪ ಪ್ರೋತ್ಸಾಹ ಕೊಡೋಣ ನಡಿಯಪ್ಪ ಅಂತ ಬಂದಿದ್ದಾನೆ. ನೀವೇನ್ ಹೇಳ್ತೀರಿ? ನಮ್ಮ ಹಳಿಯವರು ಇದ್ದಲ್ಲಿ ನಾವಿರ್ತೀವಿ, ಹಾಗಾಗಿ ನಾವು ಅವರಿಗೆ ಬ್ಲಾಕ್ ಸ್ಟಾರ್ ಅವರಿಗೆ ಬೆಂಬಲಿಸೋಣ ಅಂತ ಬರ್ತಿದೀವಿ. ಧನ್ಯವಾದ. ನಮ್ಮ ಹಳೆಯನೋ ಅದಾರೆ. ಹಳೆಯ ನೀವೇನ್ ಹೇಳ್ತೀರಪ್ಪ?
ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಏನ್ ಗೊತ್ತುಂಟಾ, ನಾವು ಬೆಳೆಯಿಲ್ಲ ಅಂದ್ರೆ ಬೆಳೆಯೋರ್ಗೆ ಬೆಳೆಸ್ಬೇಕು. ಅದಕ್ಕೋಸ್ಕರ ಸೆಕೆಂಡ್ ಇಯರ್ ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಬಂದಿದ್ದೀನಿ. ನಮ್ ಬ್ಲಾಕ್ ಸ್ಟಾರ್ ಅವರು ಬ್ಯಾಕ್ ಇಂದ ಒಳ್ಳೆ ವಿಡಿಯೋ ತಗೊಂಡ್ರೆ ಮಸ್ತ್ ಆಗುತ್ತೆ. ಬ್ಲಾಕ್ ಸ್ಟಾರ್ ದಯವಿಟ್ಟು ಹಂಗೆ ಒಂದು ತಿರ್ಗ್ರೆ. ಹೌದಾ, ಅದ್ಭುತವಾಗಿ ಬ್ಲಾಕ್ ಸ್ಟಾರ್. ಮತ್ತೆ ನಾವು ಚಂದ್ರ ಕಡೆಗೆ ಕೊಡೋ ಸಾಧ್ಯತೆ ಬಂದಿದೆ ಮೈಕ್ ಅನ್ನ. ಕೇಳಿದ್ರಲ್ಲ ಗಾಯ್ಸ್ ನಮ್ ಬಾಯ್ಸ್ ನ ಮಾತುಗಳನ್ನ. ಸೊ ತುಂಬಾನೇ ಟೈಮ್ ಆಗಿದೆ. ಇವಾಗ ಕೇರ ಮಾಡ್ತಿದ್ವಿ, ಕೇರ ಮಾಡ್ತಾ ಬ್ಲಾಕ್ ಸ್ಟಾರ್ ಅವರು ಕರೆದ್ರು ರೀಲ್ಸ್ ಮಾಡೋಣ ಅಂತ. ಸೊ ಅದಕ್ಕೆ ನಮ್ ಬಾಯ್ಸ್ ಯಾರು ಬರಲ್ಲ ಅಂತ ಹೇಳಲಿಲ್ಲ, ಯಾಕಂದ್ರೆ ಅದು ಸ್ನೇಹ ಹಂಗಿದೆ. ಅದಕ್ಕೆ ಎಲ್ಲರೂ ಬಂದಿದ್ವಿ. ಸೊ ನಮ್ದೇನೋ ಎಕ್ಸಾಮ್ ಇದೆ, ತುಂಬಾ ಲೇಟ್ ಇದೆ. ಬಟ್ ನಮ್ಮ ಯಶವಂತಿಂದು ಎಕ್ಸಾಮ್ ಇದ್ರು ಇಷ್ಟೊತ್ತಿಗೆ ಓದ್ತಿದ್ದ. ಸೊ ನಮ್ಮ ಗ್ಯಾಂಗ್ ಅಲ್ಲಿ ಹೇಳ್ಬೇಕಂದ್ರೆ ಅವನೇ ಟಾಪರು. ಅವನು ಓದ್ತಿದ್ದ. ನಾವೇ ಇರ್ಲಿ ಬಾ ಓದೋಣ, ಓದೋದಿದ್ದೇ ಇರುತ್ತೆ ಅಂತ ಕರ್ಕೊಂಡ್ ಬಂದಿದೀವಿ. ಎಲ್ಲ ಕಿತ್ತೋದ್ ನನ್ನ ಮಕ್ಕಳು, ಎಲ್ಲ ಊರ್ನ ಹಾಳು ಮಾಡ್ಬಿಟ್ಟು ಬಂದಿರೋರು, ಎಲ್ಲ ಕೆಟ್ಟು ಮನಸ್ಸು ಕೊಳತನ ಆಡ್ತಾ ಇರ್ತಕ್ಕಂತ ಮನಸ್ಥಿತಿಲಿ ಇರ್ತಕ್ಕಂಥವ್ರು ಅವರು. ಸೊ ನೋಡಿ, ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಎಲ್ಲ ಶಾಪ್ಗಳು ಮತ್ತೆ ವೆಹಿಕಲ್ ಓಡಾಡ್ತಿಲ್ಲ, ನೋಡ್ತಿರ್ಬೋದು ನೀವೇ. ತುಂಬಾ ಬ್ಲ್ಯಾಕ್ 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 ಕಾಣ್ತಿರ್ಬೋದು ನಿಮ್ಗೆ. ಸೊ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹೋಗ್ತಾ ಇದೀವಿ, ನೋಡೋಣ ಬನ್ನಿ ಏನೇನಾಗುತ್ತೆ ಮುಂದಕ್ಕೆ. ನೋಡಿ ಗೈಸ್, ಶೂಟ್ ನಡೀತಾ ಇದೆ. ಸೊ ನಮ್ ಬ್ರದರು ಕೋಲ್ ಮಿಸ್ ಆಗಿತ್ತು, ಕೋಲ್ ಅಲ್ಲ ಸ್ವಲ್ಪ ಸ್ಟೀಲ್ ಮಿಸ್ ಆಗಿತ್ತು. ಅದಕ್ಕೆ ತರಕ್ಕೆ ಹಾಸ್ಟ್ಲಿಗೆ ಹೋಗಿದ್ದ. ಹಾಸ್ಟ್ಲಿಗೆ ತಗೊಂಡ್ ಬಂದು ಇವಾಗ ಬಂದಿದ್ದಾರೆ. ನೋಡಿ ಗೈಸ್, ಪೌಡರ್ ಹಾಕೋನ್ ಹೆಂಗಿದ ನೋಡಿ ಗೈಸ್. ಪೌಡರ್ ಹಾಕಕ್ ಬಂದಿಲ್ಲ, ಎಲ್ಲೆಲ್ಲ ಬಿಸಾಕ್ತಾನೆ ಗೈಸ್ ಪೌಡರ್ನ. ನೋಡಿ ಗೈಸ್, ಇದು ಸ್ಟ್ರೀಟ್ ಹೆಂಗಿದೆ, ಏರಿಯಾ ರೋಡ್ ಮಾತ್ರ ಸಖತ್ತಾಗಿದೆ. ಸೊ ಇಲ್ಲಿ ಗೋವಾ ರೋಡ್ ಅಂತ ಹೆಸರು ಕೂಡ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿ ಶೂಟ್ ನಡೀತಾನೆ ಇದೆ, ಹೆಂಗೆ ಮಾಡ್ತಾರೆ. ಬಟ್ ಶೂಟ್ ನಡೀತಾ ಇದೆ, ಅದರಲ್ಲಿ ತುಂಬಾನೇ ಕಾಮಿಡಿ ಆಗಿರೋದು ನಮ್ಮ ಯಶವಂತ್ ಅವರು. ನೋಡಿ ಇಲ್ಲಿ ಪೌಡ್ರ್ ಹಾಕಿ ಅಂದ್ರೆ ತುಂಬಾನೇ ಪೌಡ್ರ್ ಹಾಕಿದ್ದಾರೆ ನೋಡಿ ಗೈಸ್. ನೋಡಿ ಎಂತ ಅಲ್ಲ ಕಣೋ, ನಿಮ್ಮ ಅಪ್ಪನ ಗುಟ್ಟಿದೇನೋ ನೀನು. ಪೌಡ್ರ್ ಹಾಕೋದು ನನ್ನ ನೋಡಿ ಹೆಂಗ್ ಮಾಡಿದ್ದಾರೆ. ಆಗ್ಲೇ ಪೌಡರ್ ಹಾಕಿದ್ನಲ್ಲ, ಕ್ಯಾಮ್ರಾ ಮೇಲೂ ಕೂಡ ಬಂದ್ಬಿಟ್ಟಿದೆ. ಫೋನ್ ಕೂಡ ಪೌಡರ್ ಮಾಡ್ಬಿಟ್ಟಿದ್ದಾನೆ ನೋಡಿ ಯಶವಂತಾಸ್. ಇದಕ್ಕೆ ಏನ್ ಹೇಳ್ತೀಯಪ್ಪ? ಏನೇನಾದ್ರು ಎಡಿಟ್ ಮಾಡ್ಬಿಟ್ಟು ಮತ್ತೆ ನಾಳೆ ನಾನು ನೋಡಿ ಸರ್ಚ್ ಮಾಡಿಬೇಕಾದ್ರೆ ಚೆನ್ನಾಗಿ ಮಾಡ್ತಾನೆ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ. ಸೊ ಮೈಕ್ನ ನಾನು ಕೈಯಲ್ಲಿ ಇಟ್ಕೊಂಡಿರ್ತೀನಲ್ಲ, ಆ ಥರ ಈ ಥರ ಸಾರಿ ಕೈ ಹಾಗೆ ಹೀಗೆ ಮಾಡಿ ವಾಯ್ಸೇ ಕೇಳಿಸಲ್ಲ ಹಂಗೆ ಮಾಡ್ಬಿಡ್ತೀನಿ ನಿಮಗೆ. ನೋಡಿ ತುಂಬಾನೇ ಸೀರಿಯಸ್ ಇಂದ ವ್ಲಾಗ್. ಎಲ್ಲ ಕಿತ್ತೋದ್ ನನ್ನ ಮಕ್ಕಳು, ಎಲ್ಲ ಊರ್ನ ಹಾಳು ಮಾಡ್ಬಿಟ್ಟು ಬಂದಿರೋರು, ಎಲ್ಲ ಕೆಟ್ಟು ಮನಸ್ಸು ಕೊಳತನ ಆಡ್ತಾ ಇರ್ತಕ್ಕಂತ ಮನಸ್ಥಿತಿಲಿ ಇರ್ತಕ್ಕಂಥವ್ರು ಅವರು. ಸಾರಿ, ವಿಡಿಯೋನ ಶೂಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನೋಡಿ ಪಾಪ ನಾವೇನಾರ ಶೂಟ್ ಮಾಡ್ಲಿಲ್ಲ ಅಂದ್ರೆ ಪಾಪ ಓದ್ತಿರ್ತಿರ್ತ, ನಾವು ಕರ್ಕೊಂಡ್ ಬಂದಿದೀವಿ. ಎಂತ ಗೊತ್ತುಂಟಾ, ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ, ಥೋ ನಿಮ್ ಜನ್ಮಕ್ಕೆ. ತುಂಬಾ ದೊಡ್ಡ ವಿಡಿಯೋ ಆಗ್ತದೆ ನೋಡಿ ಗೈಸ್ ಗೈಸ್ ಗೈಸ್. ಸೊ 1-2 ಗಾಡಿ ಓಡಾಡ್ತಿದೆ. ಟೈಮ್ ಎಷ್ಟು ಬ್ರೋ? ನೋಡಿ ಗೈಸ್ 11:17 ಅಂತೆ.
ಸೊ 11-17 ಆದ್ರೂ ಇಲ್ಲಿ ಸಿಟಿಯಲ್ಲಿ ಏನು ಗಾಡಿಗಳೆಲ್ಲ ಓಡಾಡ್ತಿರ್ತವೆ. ನಮ್ಮ ಹಳ್ಳಿಯಲ್ಲಿ 9:30-10 ಗಂಟೆ ಅಂದ್ರೆ ಎಲ್ಲ ಫ್ಲಾಟ್ ಆಗ್ಬಿಡ್ತಾರೆ ಮನೆಯಲ್ಲಿ. ಯಾಕೋ ಹಿಂಗ್ ಮೆರಿತಾ ಇದ್ಯಾ? ಯಾವ ಊರಿಂದ ಬಂದವ್ ನೀನು? ಗಂಡು ಮೆಟ್ಟಿದ ನಾಡಿಂದ ಬಂದಿರೋ ಗಂಡು ಚಂದಪ್ಪ ಹುಲಿಯಾಳ್. ಅಯ್ಯ ಮಲಯಾಳ್ ನನ್ನ ಮಗನೇ. ತುಂಬಾನೇ ಫೀಲಿಂಗ್ ಆಗಿದ್ದಾರೆ, ಅದಕ್ಕೆ ಆ ಸಾಂಗ್ ನ ಚೂಸ್ ಮಾಡಿದ್ದಾರೆ ನಮ್ಮ ಬ್ಲಾಕ್ ಸ್ಟಾರ್ಸ್. ಸೊ ಹಾಸ್ಲೆ ಪೌಡರ್ ನ ತಗೊಂಬಂದು ಇಲ್ಲಿ ಶೂಟಿಗೆ ಯೂಸ್ ಮಾಡ್ತಿದ್ದಾರೆ ನಮ್ಮ ಯಶವಂತ್ ಅವರು. ಸತತ ಬಾರಿ ಜಯವನ್ನು ಗಳಿಸಿದ್ದಾರೆ. ಸೊ ಅವ್ರ ಬ್ರದರ್ ಏನೋ ಹೇಳ್ತಿದ್ದಾರೆ. ನಾವೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸತತವಾಗಿ ಅವ್ರು ಪ್ರಯತ್ನ ಪಟ್ರೆ ಪೌಡರ್ ಹಾಕಿ ಆಗಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಇಲ್ಲೊಂದು ಬೇವರ್ಸಿ ಹಲ್ಕೆ ಸಿದ್ದೆ ನೋಡ್ರಿ. ಈ ಲೈವ್ ನಾಗ ಹಲ್ಕೆ ಸಿದ್ದೆ ನೋಡ ಒಂದು ಬೇವರ್ಸಿ. ಈ ಬೇವರ್ಸಿ ಆದ ಪತ್ತೆ ಹಚ್ಚಿರೋದಕ್ಕೆ ಮೂಲೆ ಗುಂಪಾಗಿದ್ದಾರೆ ನೋಡಿ ಹೆಂಗೆ ಇದೆ. ಸೊ ಪಾಪ ನಾವು ಹಾಸ್ಟ್ಲಿಗೆ ಹೋಗಿ ತಗೊಂಡ್ ಬಂದಿದ್ದಾರೆ ಫೈನಲಿ. ಆದ್ರೆ ನಾಟ್ ಯೂಸ್ ದಿಸ್. ನಾವಿಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀವಿ. ಅಲ್ಲಿ ನಮ್ಮ ಬ್ರದರ್ ಎಲ್ಲ ಸ್ಟಡಿ ಮಾಡ್ಕೊಂಡು ಇವಾಗ ಹೋಗ್ತಿದ್ದಾರೆ ನೋಡಿ. ನಾವಂತರೂ ವೇಸ್ಟ್ ಆಗಿದ್ದೀವಿ, ನಮ್ಮಂಗೆ ಯಾರು ಆಗಬೇಡಿ. ಸೊ ಪೌಡರ್ ಎಲ್ಲ ಹಾಕಿ ನಮ್ಮ ಬಟ್ಟೆ. ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ.